ರೈತರ ಭೂಮಿ ಉಳಿಸಿ ಕೈಗಾರಿಕೆಗಳಿಗೆ ಸರ್ಕಾರಿ ಜಮೀನು ಬಳಸಿ ಸೀಕಲ ಆನಂದಗೌಡ ಶಿಡ್ಲಘಟ್ಟ. ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವ ಬದಲು ಕೃಷಿಗೆ ಯೋಗ್ಯವಲ್ಲದ ಸರ್ಕಾರಿ ಜಮೀನನ್ನು ಬಳಸಬೇಕು ಅಂತ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ ಆನಂದಗೌಡ ಹೇಳಿದರು. ಎಸ್ಐಆರ್ ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಜಂಗಮಕೋಟೆ ಭಾಗದ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗಾಗಿ ಸ್ವಾಧೀನಪಡಿಸಿಕೊಳ್ತಿರುವ ಕ್ರಮ ರೈತರಿಗೆ ಅನ್ಯಾಯವಾಗಲಿದೆ ಅಂತ ಆರೋಪಿಸಿದರು. ಈಗಾಗಲೇ ಕೈವಾರದ ಸಮೀಪ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನಲ್ಲಿ ಕೈಗಾರಿಕೆಗಳು ಆರಂಭವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿದರು. ಇನ್ನು ಕೃಷಿಗೆ ಯೋಗ್ಯವಲ್ಲದ ಸರ್ಕಾರಿ ಜಮೀನಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ರೆ ಕೃಷಿ ಭೂಮಿ ಉಳಿಯೋದರ ಜೊತೆಗೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ ಅಂತ ತಿಳಿಸಿದರು. ಎಸ್ಐಆರ್ ಪ್ರಕ್ರಿಯೆಯನ್ನು ಪಕ್ಷದ ಕಾರ್ಯಕರ್ತರು ಸದ್ಬಳಕೆ ಮಾಡಿಕೊಂಡು ಮನೆ ಮನೆಗೆ ತೆರಳಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿ ಭರ್ತಿ ಮಾಡಿಸಿ ಮರಳಿ ಸಂಗ್ರಹಿಸುವ ಕಾರ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತ ಕರೆ ಕೊಟ್ಟರು. ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟವರು, ಸ್ಥಳಾಂತರಗೊಂಡವರು ಹಾಗೂ ಒಂದಕ್ಕಿಂತ ಹೆಚ್ಚು ಕಡೆ ಹೆಸರು ಹೊಂದಿರತಕ್ಕಂಥವರ ಮಾಹಿತಿ ಕಂಡುಬಂದರೆ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಇದರಿಂದ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುತ್ತಿಲ್ಲ ಅಂತ ಆರೋಪಿಸಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಆಗ್ರಹಿಸಿದರು. ದುರ್ಬಳಕೆ ಮಾಡಿಕೊಂಡು ಎಸ್ಸಿ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅಂತೇಳಿ ಏನು ಸೀಮಿತವಾಗಿರ್ತಕ್ಕಂಥ ಒಂದು 12,000ದಿಂದ 15,000 ಕೋಟಿ ನೀವು ತೆಗೆದು ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡ್ಲಿಕ್ಕೆ ಕಳಿಸೋದು, ಬೇರೆ ಹಿಂದುಳಿದ ವರ್ಗಗಳವ್ರಿಗೆ ಏನಾದ್ರು ಒಂದು ಕಲ್ಯಾಣಕ್ಕೆ ಅಂತ ಇಟ್ಟಿದ್ರೆ ಆ ದುಡ್ಡನ್ನು ಕೂಡ ಡ್ರಾ ಮಾಡ್ತಕ್ಕಂಥದ್ದು, ಈ ಭಾಗ್ಯಗಳ ಹೆಸರು ಹೇಳ್ಕೊಂಡು 1 ತಿಂಗಳು ಕೊಟ್ಟು 2 ತಿಂಗಳು ಎಗರಿಸ್ಬಿಟ್ಟು ಆ ಭಾಗ್ಯಗಳ ದುಡ್ಡನ್ನು ಸಹ ತಗೊಂಡೋಗಿ ಬೇರೆದ್ರಲ್ಲಿ ಎಲೆಕ್ಷನ್ ಮಾಡೋದು, ಈ ಥರದ ಮಾಡ್ತಾ ಇದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಅಲ್ಲ, ಭ್ರಷ್ಟಾಚಾರ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾವ್ರೆ. ಈಗಾಗಲೇ ನಮ್ಮ ಶಿಡ್ಲಘಟ್ಟದಲ್ಲಿ ಜಮ್ಮಕೋಟೆಯಲ್ಲಿ ಏನಾಗ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಅಲ್ಲಿ ರೈತರ ಫಲವತ್ತಾದ ಭೂಮಿನ ಅಕ್ವೈರ್ ಮಾಡಿದ್ದಾರೆ. ಅವ್ರು ಮಾಡಬೇಕು, ಫ್ಯಾಕ್ಟ್ರಿಗಳು ತರಬೇಕು ಅಂತ ಹೇಳಿದ್ರೆ ಈ ಕಡೆ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಲ್ಲದ ಇರ್ತಕ್ಕಂಥದ್ದು ನಮ್ಮ ಈ ದಿಬ್ಬೂರಳ್ಳಿ ಭಾಗದಲ್ಲಿ, ಇನ್ನು ತಲಕಾಲಿ ಬೆಟ್ಟದಲ್ಲಿ ಈ ಕಡೆ ಅವಿತಾ ಸುಮಾರು ಗೌರ್ಮೆಂಟ್ ಜಮೀನುಗಳೇ ಅವಿ, ಪಿ ನಂಬರ್ಗಳು ಇರ್ತಕ್ಕಂಥ ಸುಮಾರು ಆ ಬೆಟ್ಟಗುಡ್ಡಗಳಲ್ಲಿ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯ ಅಲ್ಲದೆ ಇರ್ತಕ್ಕಂಥವೇ ಅವೆ. ಅಂತವನ್ನೆಲ್ಲ ಬಳಸ್ಬಿಟ್ಟು ಬೇಕಾದ್ರೆ ರೋಡನ್ನ ಒಂದು ಅನುಕೂಲ ಮಾಡಿಕೊಂಡು ಅಲ್ಲಿ ಫ್ಯಾಕ್ಟ್ರಿಗಳು ತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಮೀನುಗಳು ಸಹ ಒಳ್ಳೆ ಬೆಲೆ ಬರ್ತದೆ. ಆಮೇಲೆ ಇಲ್ಲಿ ಓದಿರ್ತಕ್ಕಂಥವ್ರಿಗೆ ಒಳ್ಳೆ ಉದ್ಯೋಗ ಅವಕಾಶ ಸಿಗ್ತದೆ. ನಮ್ಮ ಹೆಣ್ಮಕ್ಳು ಎಲ್ಲೋ ಪಾಪ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ಬೇಕ ಅವಶ್ಯಕತೆ ಇಲ್ಲ, ಇಲ್ಲಿಂದಾನೆ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರೆ. ಈ ತರದ ವ್ಯವಸ್ಥೆ ಮಾಡ್ಲಿ. ಈಗ ಕೈವಾರದ ಹತ್ರ KDB ಅಕ್ವಿಜೇಷನ್ ಮಾಡ್ಕೊಂಡು 100 ಎಕರೆ ಹಂಗೆ ಬಿದ್ದೈತೆ, ಅಲ್ಲಿ ಫ್ಯಾಕ್ಟ್ರಿಗಳು ಬಂದಿಲ್ಲ. ಅಷ್ಟು ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ತಗೊಂಡ್ಬಂದು ಇಲ್ಲಿ ಜಮ್ಮಕೋಟೆ ಭಾಗದಲ್ಲಿ ಸುಮಾರು 2,400 ಎಕರೆನ ಅಕ್ವಿಜೇಷನ್ ಮಾಡ್ತಾರೆ. ಅಂದ್ರೆ ಒಳ್ಳೆ ಕಂಬಳಿ ಸೊಪ್ಪು ಬೆಳೆಯೋದು, ಒಳ್ಳೆ ದಾಳಿಂಬೆ ಬೆಳೆಯೋದು, ಒಳ್ಳೆ ಟೊಮೆಟೊ ಬೆಳೆಯೋ ಒಳ್ಳೆ ಫಲವತ್ತಾದ ಭೂಮಿನ ಇವರು ಅಕ್ರಮವಾಗಿ, ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವ್ರು ವಶಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗಿರೋ ಟಾರ್ಗೆಟ್ ಇಷ್ಟೇ. ಇವ್ರಿಗೆ ರೈತರಿಗೆ ಏನೋ ಒಂದು ಕೋಟಿನ ಒಂದು 1,20,00,000 ಕೊಟ್ಬಿಡೋದು, ಕಂಪನಿಗಳಿಗೆ ಮಾರ್ಬೇಕಾದ್ರೆ 4 ಕೋಟಿ 5 ಕೋಟಿ ಕೊಡೋದು, ಅವ್ರಿಗೆ ಅಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಕಿಕ್ ಬ್ಯಾಕ್ ಅಂತೇಳಿ 1 ಎಕರೆಗೆ ಇಷ್ಟು ಅಂತ ತಗೊಳ್ಳೋದು. ಈ ತರದ ಒಂದು ದುರಾಡಳಿತ ಮಾಡಿಕೊಂಡು ನಾವು ನೇರವಾಗಿ ಕಾಂಗ್ರೆಸ್ನ ಇದಕ್ಕೆ ಹೊರೆ ಮಾಡ್ತೀವಿ. ನೀವು ಈ ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ನಿಲ್ಲಿಸ್ಬೇಕು. ಊರುಗಳಿಗೆ ಬಂದ್ರೆ ನಾವು ಬೂತ್ಗಳಿಗೆ ಹೋದಾಗ ಪ್ರತಿಯೊಬ್ಬರು ಹೆಣ್ಮಕ್ಳು ಕಣ್ಣುಗಳಲ್ಲಿ ನೀರು ಹಾಕಂತಾರೆ, ಸ್ವಾಮಿ ಕುಡಿಯಕ್ಕೆ ನೀರಿಲ್ಲ ಸ್ವಾಮಿ ನಮ್ಮ ಹಳ್ಳಿಯಲ್ಲಿ ಅಂತ. ಆ ತರದ ವ್ಯವಸ್ಥೆಗಳು ಮಾಡ್ಬೇಕಾ ನೀವು? SIR ಪ್ರಕ್ರಿಯೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಮನೆಗೂ ಬಂದ್ರಪ್ಪ, ನಮ್ಗೆ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ರಪ್ಪ ಅಂತ. ಯಾಕಂದ್ರೆ ಅದು ಎಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಾಳೆ ದಿವಸ ಗ್ರಾಮ ಪಂಚಾಯತಿಯಲ್ಲಿ ನಾವು ನಿಂತಾಗೋ, TPಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಿಂತಾಗೋ, ಇಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಾಗೋ, ನಾವು ಮತ ಕೇಳಲಿಕ್ಕೆ ಮತ್ತೆ ನಾವು ಮನೆಗೆ ಹೋದಾಗ ಅವರೇ ನೆನ್ಸ್ಕೊಂಡು ಹೇಳ್ತಾರೆ, ಹೌದಪ್ಪ ಇವತ್ತು ನೀವು ಮತ ಕೇಳಕ್ ಬಂದಿದ್ದೀಯ ನಮ್ಗೆ, ಆವತ್ತಿನ ದಿವಸ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ದು ನೀನೇ ಅಲ್ವಾ ಅಂತೇಳಿ ಅವರೇ ನಮ್ಗೆ ಉತ್ತರ ಕೊಡ್ತಾರೆ. ಆ ತರದ ಒಂದು ಸಂಪರ್ಕನ ನಾವು ಪ್ರತಿ ಮನೆಗೂ ಭೇಟಿ ಕೊಡೋದ್ರ ಮುಖಾಂತರ ಈ ಒಂದು SIRನ ಸದ್ಬಳಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ 22 ವರ್ಷಕ್ಕೊಂದ್ಸರಿ ಬರುವಂತಹದ್ದು ಈ ಪ್ರಕ್ರಿಯೆ. ಈಗ ನಮ್ಮ ಅದೃಷ್ಟ ಈಗ ಬಂದಿದೆ, ಇದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅದನ್ನ ಬಳಸ್ಕೋಬೇಕು. ಈ ತರ ಪ್ರಕ್ರಿಯೆನ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಬೇರೆ ಪಕ್ಷಗಳು ಯಾವುದು ಮಾಡ್ತಾ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಒಂದು ಕರೆಕ್ಟ್ ಆಗಿರೋ ಒಂದು ಸಿಸ್ಟಮ್ ಅಲ್ಲಿ ರನ್ ಆಗ್ತಕ್ಕಂಥದ್ದು ಅಂದ್ರೆ ಈ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಇದನ್ನ ಪ್ರತಿಯೊಬ್ಬರಿಗೂ ಇಷ್ಟು ಜನ ನಾವು ಮುಖಂಡರಲ್ಲಿ ಸೇರಿದೀವಿ.
ಇಷ್ಟು ಮುಖಂಡರಿಗೆ ನಾವು ಹೇಳಿದೀವಿ ಅಂತ ಹೇಳಿದ್ರೆ ನೀವು ಎಲ್ಲೋ ಒಂದು ಟೀ ಅಂಗಡಿ ಹತ್ರನೋ ಇಲ್ಲ ಎಲ್ಲೋ ಒಂದು ಹತ್ರ ಕೂತಿರ್ಬೇಕಾದ್ರೆ ನೀವು ಇನ್ನೊಂದು ಇಬ್ಬರು ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಆ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸಂಸದರಿಂದ ಶುರುವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬೃಹದಾಕಾರವಾಗಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಕೇಸರಿಮಯ 80% ಕೇಸರಿಮಯ ಆಗಿದೆ ಅಂತ ಹೇಳಿದ್ರೆ ಈ ಸಿಸ್ಟಮ್ ಅಲ್ಲಿ ನಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು.